ಸಿಕ್ಕಾಪಟ್ಟೆ ಅಂದ್ರೆ ಈ ಫಿಲಿಂ ಮಾತ್ರ ಪಕ್ಕಾ ಮಾಸ ಬಡಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕ್ಲಾಸ್ ಆಗು ಕಾಣಿಸ್ತಾರೆ. ಅಂಡ್ ಫಿಲಿಂ ನೋಡ್ತಾ ನೋಡ್ತಾ ಕ್ಲೈಮ್ಯಾಕ್ಸ್ ಆಗ ಹೆಂಗ್ ತಗೊಂಡ್ ಹೋಗಿದ್ದಾರೆ ಅಂದ್ರೆ ಒಂಥರ ಕೂರಕ್ಕಾಗಲ್ಲ. ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಅಂತೂ ಸಿನಿಮಾ ಪ್ರತಿ ಸೀನ್ ಅಲ್ಲೂ ನಮ್ಗೆ ಯಾವ ತರ ಎನರ್ಜಿ ಬರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ. ಅಂಡ್ ಅವ್ರು ನೋಡಕ್ಕೆ ಅವ್ರ ಕಣ್ಣು, ಅವ್ರ ಲುಕ್, ಅವ್ರ ನಡೆಯೋ ಸ್ಟೈಲು, ಅವ್ರು ಮಾತಾಡೋ ಸ್ಟೈಲು ಅಂಡ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವೆರಿ ನೈಸ್. ನನಗೆ ಸಿಕ್ಕಾಪಟ್ಟೆ ಈ ಸಿನಿಮಾದಲ್ಲಿ ಸೈಲೆಂಟ್ ಅಲ್ಲೇ ಒಂದು ಆಕ್ಟಿಂಗ್ ಸರ್ ಹೇಳ್ತಾ ಇದ್ರು, ಆ ಕಣ್ಣು ತೋರಿಸೋದಾಗಿರ್ಬೋದು, ವಾಕಿಂಗ್ ಸ್ಟೈಲ್ ಎಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ನಿಜವಾಗ್ಲು. ಅಂಡ್ ಅದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ಒಂದೊಂದ್ ಸೀನ್ ಅಲ್ಲೂ ಲೈಕ್ ಅವ್ರನ್ನ ಅಂದ್ರೆ ಅವ್ರು ಬರೋ ಶಾರ್ಟ್ ಎಲ್ಲ ಸಿನಿಮಾದಲ್ಲಿ ಮಾತ್ರ ಸಕ್ಕತ್ತಾಗಿದೆ. ಈ ಸಿನಿಮಾ ಏನೇನ್ ಮಾಡ್ಬೇಕು ಅಂತ ನಿಜವಾಗ್ಲು ಪ್ರತಿ ದಿವಸ ನೋಡ್ತಾ ಕಲಿತಾನೆ ಇರೋದು. ನಿಜವಾಗ್ಲು ಅವರು ಎಕ್ಸ್ಪ್ರೆಷನ್ ನ ಎಷ್ಟು ಸಟಲ್ ಆಗಿ ಚೂರ್ ಎಕ್ಸ್ಪ್ರೆಷನ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತಾರಲ್ಲ ಆಡಿಯನ್ಸ್ ಅಲ್ಲಿ, ಅದು ನಿಜವಾಗ್ಲೂ ಪ್ರತಿಯೊಂದು ಆಕ್ಟರ್ ಕಲಿತಾರೆ. ಸಿಕ್ಕಾಪಟ್ಟೆ ಅಂದ್ರೆ ಈ ಫಿಲಿಂ ಮಾತ್ರ ಪಕ್ಕಾ ಮಾಸ ಬಡಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕ್ಲಾಸ್ ಆಗು ಕಾಣಿಸ್ತಾರೆ. ಅಂಡ್ ಫಿಲಿಂ ನೋಡ್ತಾ ನೋಡ್ತಾ ಕ್ಲೈಮ್ಯಾಕ್ಸ್ ಆಗ ಹೆಂಗ್ ತಗೊಂಡ್ ಹೋಗಿದ್ದಾರೆ ಅಂದ್ರೆ ಒಂಥರ ಕೂರಕ್ಕಾಗಲ್ಲ. ಇಂಟರ್ವಲ್ ಬ್ಲಾಕ್ ಆದ್ಮೇಲೆ ಅಂತೂ ಸಿನಿಮಾ ಪ್ರತಿ ಸೀನ್ ಅಲ್ಲೂ ನಮ್ಗೆ ಯಾವ ತರ ಎನರ್ಜಿ ಬರುತ್ತೆ ಅಂದ್ರೆ ಸಿಕ್ಕಾಪಟ್ಟೆ. ಅಂಡ್ ಅವ್ರು ನೋಡಕ್ಕೆ ಅವ್ರ ಕಣ್ಣು, ಅವ್ರ ಲುಕ್, ಅವ್ರ ನಡೆಯೋ ಸ್ಟೈಲು, ಅವ್ರ ಮಾತಾಡೋ ಸ್ಟೈಲು ಅಂಡ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ವೆರಿ ನೈಸ್. ನನಗೆ ಸಿಕ್ಕಾಪಟ್ಟೆ ಈ ಸಿನಿಮಾದಲ್ಲಿ ಸೈಲೆಂಟ್ ಅಲ್ಲೇ ಒಂದು ಆಕ್ಟಿಂಗ್ ಸರ್ ಹೇಳ್ತಾ ಇದ್ರು, ಆ ಕಣ್ಣು ತೋರಿಸೋದಾಗಿರ್ಬೋದು, ವಾಕಿಂಗ್ ಸ್ಟೈಲ್ ಎಲ್ಲ ತುಂಬಾ ಪ್ಲಸ್ ಪಾಯಿಂಟ್ ಆಗಿದೆ ನಿಜವಾಗ್ಲು. ಅಂಡ್ ಅದನ್ನ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ಒಂದೊಂದ್ ಸೀನ್ ಅಲ್ಲೂ ಲೈಕ್ ಅವ್ರನ್ನ ಅಂದ್ರೆ ಅವ್ರು ಬರೋ ಶಾರ್ಟ್ ಎಲ್ಲ ಸಿನಿಮಾದಲ್ಲಿ ಮಾತ್ರ ಸಕ್ಕತ್ತಾಗಿದೆ. ಈ ಸಿನಿಮಾ ಏನೇನ್ ಮಾಡ್ಬೇಕು ಅಂತ ನಿಜವಾಗ್ಲು ಪ್ರತಿ ದಿವಸ ನೋಡ್ತಾ ಕಲಿತಾನೆ ಇರೋದು. ನಿಜವಾಗ್ಲು ಅವರು ಎಕ್ಸ್ಪ್ರೆಷನ್ ನ ಎಷ್ಟು ಸಟಲ್ ಆಗಿ ಚೂರ್ ಎಕ್ಸ್ಪ್ರೆಷನ್ ಅಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಕೊಡ್ತಾರಲ್ಲ ಆಡಿಯನ್ಸ್ ಅಲ್ಲಿ, ಅದು ನಿಜವಾಗ್ಲೂ ಪ್ರತಿಯೊಂದು ಆಕ್ಟರ್ ಕಲಿತಾರೆ.